ಏನೀಗ ದೇಶದಲ್ಲಿ ಸುಮಾರು 4-5 ರಾಜ್ಯಗಳಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಈಗ ಜಾರಿ ಮಾಡಿದ್ದಾರೆ. ಅದರ ಅವಾಂತರಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬಿಹಾರದಲ್ಲಿ 3 ಕೋಟಿ ಜನರು ಎಕ್ಸ್ಕ್ಲೂಡ್ ಆಗಿದ್ರು SIR ನಲ್ಲಿ. ನಂತರ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾದ್ರೆ ಜೀವಂತವಿದ್ದಂತ ವ್ಯಕ್ತಿಗಳೇ ಹೋಗಿ ಸಾಕ್ಷಿ ಸುಪ್ರೀಂ ಕೋರ್ಟ್ ನ ಮೇಲೆ ಮುಂದೆ ನಿಂತಾಗ ಸುಪ್ರೀಂ ಕೋರ್ಟ್ ಈ ಪ್ರಕ್ರಿಯೆಯನ್ನ ರದ್ದುಗೊಳಿಸುವುದನ್ನ ಹೊರತುಪಡಿಸಿ ನೀವು ಜೀವಂತವಾಗಿದ್ದೀರಾ, ನಿಮ್ಮ ಹತ್ರ ಏನು ಆಧಾರ ಇದೆ ಅಂತ ಕೇಳ್ಬೇಕಾದ್ರೆ ಸರ್ ಆಧಾರ್ ಕಾರ್ಡ್ ಇದೆ ಅಂತ ಹೇಳ್ತಾರೆ. ಆಯ್ತು, ಆಧಾರ್ ಕಾರ್ಡ್ ಅನ್ನ ಕನ್ಸಿಡರ್ ಮಾಡಿ ಅಂತ ಕೇಳುತ್ತೆ. ಅದಕ್ಕಿಂತ ಮುಂಚೆ ಪಾಸ್ಪೋರ್ಟ್ ಇತ್ತು, ರೆಸಿಡೆನ್ಷಿಯಲ್ ಲಿವಿಂಗ್ ಸರ್ಟಿಫಿಕೇಟ್ ಇತ್ತು, ಮತ್ತೆ ಆಸ್ತಿ ಪತ್ರ ಇತ್ತು. ಈ ಬಡವರಿಗೆ ಗುಡಿಸ್ಲೇ ಇಲ್ಲ, ಆಸ್ತಿ ಪತ್ರ ಎಲ್ಲಿಂದ ಸರ್? ಬಡವರಿಗೆ ಪಾಸ್ಪೋರ್ಟ್ ಯಾಕೆ? ಅವರು ಫ್ಲೈಟ್ ಅಲ್ಲಿ ಎಲ್ಲಿಗೆ ಹೋಗ್ಲಿಕ್ಕೆ? ಅವ್ರ ಹತ್ರ ಪಾಸ್ಪೋರ್ಟ್ ಇಲ್ಲ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡ್ ಅನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತು. ಈಗ ಪಕ್ಕದ ತಮಿಳುನಾಡಲ್ಲಿ SIR ಆಯ್ತು, 97 ಲ್ಯಾಕ್ ಎಕ್ಸ್ಕ್ಲೂಡ್ ಆದ್ರು. ಆದ್ರೆ ಈಗ ಕರ್ನಾಟಕದಲ್ಲಿ SIR ಇನ್ನು ಬರಲಿಲ್ಲ. ಸಿದ್ದರಾಮಯ್ಯನವರು ಜಂತರ್ ಮಂತರ್ನಲ್ಲಿ ಹೋಗಿ ಭಾಷಣ ಮಾಡಿ ಬರ್ತಾರೆ, ಇದು ವೋಟ್ ಚೋರಿಯ ಒಂದು ಭಾಗ ಅಂತ ಹೇಳಿ. ಆದ್ರೆ ಇದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಕರ್ನಾಟಕದಲ್ಲಿ 2002 ಮತ್ತು 2025 ವೋಟರ್ ಲಿಸ್ಟ್ ನ ಮ್ಯಾಪಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಈ ಮ್ಯಾಪಿಂಗ್ ಅನ್ನಲ್ಲೂ ಕೂಡ ದೊಡ್ಡ ರಾಜಕೀಯ ಇದೆ. ಈ ಕ್ರೋನಾಲಜಿಯನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅರ್ಥ ಮಾಡ್ಕೊಂಡಿದೆ. SIR ನಥಿಂಗ್ ಬಟ್ NRC ಯ ಬ್ಯಾಕ್ ಡೋರ್ ಆಗಿದೆ ಈ SIR. ಇದರಲ್ಲಿ ಯಾರು ವಂಚಿತರಾಗ್ತಾರೆ ಅಂದ್ರೆ ಬಡವರು, SC ST ಮೈನಾರಿಟಿ OBC. ಯಾಕಂದ್ರೆ ಇವ್ರ ಹತ್ರ ಸರಿಯಾದಂತ ದಾಖಲೆ ಪತ್ರಗಳಿರಲ್ಲ ಅಥವಾ ಸರಿಯಾದ ಮಾಹಿತಿ ಇರಲ್ಲ. ಈಗ SIR ನಡೀತಾ ಇದೆ ಕರ್ನಾಟಕದಲ್ಲಿ. ಅರ್ಬನ್ ಸಿಟೀಸ್ ಗಳಲ್ಲಿ 20% ರೀಚ್ ಆಗಿದೆ ಅಂತ ಟಾರ್ಗೆಟ್. ಇನ್ನು 80% ಜನರಿಗೆ ಗೊತ್ತೇ ಇಲ್ಲ ಇದು ಏನ್ ನಡೀತಾ ಇದೆ ಅಂತ ಹೇಳಿ. ಹಾಗಾಗಿ ನಾವು ಒಂದು ಕಡೆ SIR ಅನ್ನ ಅಪೋಸ್ ಮಾಡಲೇಬೇಕು. ಅದನ್ನ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಸತ್ತಾತ್ಮಕವಾಗಿ ನಾವು ಅಪೋಸ್ ಮಾಡ್ತೇವೆ. ನಮ್ಮ ಸ್ಟ್ಯಾಂಡ್ ಇದು, STP ಸ್ಟ್ಯಾಂಡ್. ಸೇಮ್ ಟೈಮ್ SIR ಬರೋದಕ್ಕಿಂತ ಮುಂಚೆ ಏನು ಮ್ಯಾಪಿಂಗ್ ನ ಪ್ರಕ್ರಿಯೆ ನಡೀತಾ ಇದೆ, ಈ ಮ್ಯಾಪಿಂಗ್ ನ ಪ್ರಕ್ರಿಯೆಯಲ್ಲಿ ಜನರಲ್ಲಿ ಅವೇರ್ನೆಸ್ ತರುವಂತ ದೃಷ್ಟಿಯಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಮಿತಿಯಲ್ಲಿ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಏನು BLOಗಳಿದ್ದಾರೆ, ಆ BLOಗಳು ಪಾಪ ಅವರು ದೊಡ್ಡ ಏನು ಸಂಕಷ್ಟದಲ್ಲಿದ್ದಾರೆ. ಪಾಪ 5,000 10,000 ಸಂಬಳಕ್ಕೆ ಅಂಗನವಾಡಿ ಟೀಚರ್ ಆಗಿಯೋ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಈ SIR ಈಗ ಆನ್ಲೈನ್ ಮಾಡಿದ್ದಾರೆ ಅವರು, ಏನು ಒಂದು ಟೆಕ್ನಾಲಜಿ ಮುಖಾಂತರ. ಅವರಿಗೆ ಗೊತ್ತೇ ಆಗ್ತಾ ಇಲ್ಲ. ಅವರಿಗೆ ಅಸಿಸ್ಟ್ ಮಾಡ್ಲಿಕ್ಕಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ನಾವು BLA ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೇವೆ. ಅವರು ಜನರಿಗೆ ಮತ್ತು BLOಗೆ ಒಂದು ಸೇತುವೆಯಾಗಿ, ಕೊಂಡಿಯಾಗಿ ಅವರಿಗೆ ಸಹಕಾರ ಮಾಡುವಂತ ಕೆಲಸವು, ಅಂದ್ರೆ ಸೇಮ್ ಟೈಮ್ ಅವೇರ್ನೆಸ್ ತರುವಂತ ಕೆಲಸವನ್ನು ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. BLO ವಿಚಾರ ಬಂದಾಗ ಈಗ ಆಲ್ ಓವರ್ ಇಂಡಿಯಾ, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಎಲ್ಲಾ ಕಡೆಯೂ ಸಹ ಸುಮಾರು 100ಕ್ಕಿಂತ ಹೆಚ್ಚು BLOಗಳು ರೆಕಾರ್ಡೆಡ್ ಕೆಲಸದ ಒತ್ತಡ. ಯಾಕಂದ್ರೆ 6 ತಿಂಗಳು 1 ವರ್ಷ ಮಾಡ್ಬೇಕಾದ ಕೆಲಸನ 2 ತಿಂಗಳಲ್ಲಿ ಮುಗಿಸಿ ಅಂತ ಚುನಾವಣಾ ಆಯೋಗ ಒತ್ತಡ ಹೇರಿ ಮಾಡಿಸ್ತಿದೆ. ಹಾಗಾಗಿ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕೆಲವರು ಬ್ರೈನ್ ಸ್ಟ್ರೋಕ್ ಆಗಿದೆ, ಕೆಲವರು ಹಾರ್ಟ್ ಅಟ್ಯಾಕ್ ಆಗಿದೆ, ಒತ್ತಡಕ್ಕೆ ಕಾಣೆಯಾಗೋಗಿದ್ದಾರೆ, ರಾಜೀನಾಮೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹಾಕ್ತೀರಾ ನೀವು? ಏನು ಅಂದ್ರೆ ಇದನ್ನ 2 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ಹಠ ಯಾಕೆ? 1 ತಿಂಗಳಲ್ಲಿ ಯಾಕಂದ್ರೆ ಚುನಾವಣೆ ಇರೋದು 2028-29ಕ್ಕೆ, ಸುಮಾರು ವರ್ಷ ಇರೋದ್ರಿಂದ ಒಂದು 6 ತಿಂಗಳು ತಗೊಳ್ಳಿ, 8 ತಿಂಗಳು ತಗೊಳ್ಳಿ ಅನ್ನೋದು. ಸರ್, ನಾನು ಹೇಳುವಂತದ್ದು ಏನಿದು SIR ನ ಪ್ರಕ್ರಿಯೆಯನ್ನ ನರೇಂದ್ರ ಮೋದಿ, ಅಮಿತ್ ಶಾ ಡೈರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಚುನಾವಣಾ ಕಮಿಷನ್ ಅನ್ನ ಉಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಾನು ಸ್ಟಡಿ ಮಾಡಿದೆ. ಎಲ್ಲಿಯವರೆಗೆ ಡೇಂಜರಸ್ ಇದೆ ಅಂತ ಹೇಳಿದ್ರೆ, ಇದುವರೆಗೆ ಚುನಾವಣಾ ಕಮಿಷನ್ಗೆ ಆರ್ಟಿಕಲ್ 324, 325, 326 ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ 1950 ಪ್ರಕಾರ ಪ್ರತಿ ವರ್ಷದಲ್ಲಿ 2 ಬಾರಿ ಚುನಾವಣಾ ಮತದಾರರ ಪಟ್ಟಿಯನ್ನ ರಿವಿಷನ್ ಮಾಡ್ಲಿಕ್ಕೆ ಅವಕಾಶ ನಾವೇ ಕೊಟ್ಟಿದ್ದೇವೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದೇವೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಒಂದು ಕ್ಲಾಸ್ ಅಲ್ಲಿ ಏನ್ ಹೇಳಲಾಗ್ತಿದೆ ಅಂತ ಹೇಳಿದ್ರೆ, ABCD ಅಂತ ಮತದಾರರನ್ನ ವಿಂಗಡಿಸಿ D ಮತ್ತು C ಕೆಟಗರಿಯ ಜನರು ಯಾರು ಇವರಿಗೆ ಐಡೆಂಟಿಫೈ ಆಗ್ತಾರೆ ಅವರನ್ನ ಫಾರಿನ್ ಟ್ರಿಬ್ಯುನಲ್ಗೆ ರೆಫರ್ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಪಾಪ ಈ BLOಗಳಿಗೆ ಇದರ ABCD ಗೊತ್ತಿಲ್ಲ. ಈಗ ಏನಾಗುತ್ತೆ, ನ್ಯಾಚುರಲಿ ನಾನು ಹೇಳ್ತೀನಿ ಸರ್, ನನ್ನ BLOಗೆ ನಾನು ಕಾಲ್ ಮಾಡಬೇಕಾದ್ರೆ ಅವ್ರು ಫೋನ್ ಪಿಕ್ ಮಾಡ್ಲಿಲ್ಲ. ನಾನು 2-3 ಟೈಮ್ಸ್ ಫೋನ್ ಮಾಡಿದ್ರೆ ಅವ್ರು ಹೇಳಿದ್ರು, ಸರ್ ನೀವು ಫೋನ್ ಮಾಡ್ಬೇಕಾದ್ರೆ ನಾನು ಪ್ರೇಯರ್ ಅಲ್ಲಿ ಇದ್ದೆ, ನಂತರ ಫಸ್ಟ್ ಪೀರಿಯಡ್ ನಂದೇ ಇತ್ತು, ಹಾಗಾಗಿ ಫೋನ್ ರಿಸೀವ್ ಮಾಡಲಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ. ಪಾಪ ಅವರಿಗೆ ಅಲ್ಲಿ ಶಿಕ್ಷಣದ ಒತ್ತಡ, ಸ್ಕೂಲ್ನ ಒತ್ತಡ. ಸ್ಕೂಲ್ನಲ್ಲಿ ಇವತ್ತು 53,000 ಶಿಕ್ಷಕರ ಕೊರತೆ ಇದೆ ಕರ್ನಾಟಕದಲ್ಲಿ. ಇರುವಂತವರಿಗೆ 3-4 ಸಬ್ಜೆಕ್ಟ್ ತಗೊಳ್ಬೇಕು. ಅವರು ಮೆಂಟಲಿ ಆಲ್ರೆಡಿ ಫೆಡಪ್ ಆಗಿದ್ದಾರೆ.
ಅವ್ರ ಮೇಲೆ ನೀವು 2 ತಿಂಗಳಲ್ಲಿ ಮುಗಿಸ್ತೀವಿ 1 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ರೆ ನಿಮಗೆ ಗೊತ್ತಿದೆಯಾ ಅವರ ಪರಿಸ್ಥಿತಿ? ನೀವು AC ಆಫೀಸರ್ ಇದ್ದೀರಾ, ಎಲೆಕ್ಷನ್ ಕಮಿಷನ್ ಅವರು ಪಾಪ ಗಲ್ಲಿಯಲ್ಲಿ ಆ ಶಾಲೆಯಲ್ಲಿ ಮಕ್ಕಳನ್ನ ಪೋಷಿಸಿಕೊಂಡು ಪಾಠ ಮಾಡಿಕೊಂಡು ಅವರ ಪರಿಸ್ಥಿತಿ ಬಗ್ಗೆ ಯಾರಾದ್ರೂ ಅವಲೋಕನ ಮಾಡಿದ್ದೀರಾ? ಪಾಪ ಈ BLOಗಳು ಹೆಲ್ಪ್ಲೆಸ್ ಆಗಿದ್ದಾರೆ. ಈ BLOಗಳ ಮೇಲೆ ಒತ್ತಡ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಆತ್ಮಹತ್ಯಾ ಸರಣಿ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಬಿಹಾರದಲ್ಲಿ ನಾನು ನೋಡ್ತಾ ಇದ್ದೆ ಸರ್, SIR ಪ್ರಕ್ರಿಯೆಯಲ್ಲಿ ಒಂದು ಶಾಮಿಯಾನ ಹಾಕೊಂಡು ಎಲ್ಲಾ BLOಗಳು ಒಂದು ಟೆಂಟ್ ನಲ್ಲಿ ಫಾರ್ಮ್ ಫಿಲ್ ಮಾಡ್ತಾ ಇದ್ರು. ಮಾಧ್ಯಮ ಪತ್ರಕರ್ತರು ಕೇಳ್ಬೇಕಾದ್ರೆ ಇದು ನೀವು ಮಾಡ್ತಿರೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ವಾ, ನೀವು ಮನೆಗೆ ಹೋಗಿ ಸರ್ವೆ ಮಾಡ್ಬೇಕಲ್ಲ ಅಂತ ಕೇಳ್ಬೇಕಾದ್ರೆ ಹೌದು ಸರ್ ಮಾಡ್ಬೇಕು, ನಮ್ಮ ಹತ್ರ ಟೈಮ್ ಎಲ್ಲಿದೆ, ಸ್ಕೂಲ್ ನೋಡ್ಕೊಳ್ಬೇಕಾ, ನಾವ್ ಇದು ನೋಡ್ಕೊಳ್ಬೇಕಾ, ನಮ್ಮ ಮಕ್ಕಳನ್ನ ನೋಡ್ಕೊಳ್ಬೇಕಾ, ಇಲ್ಲ 2 ಫಾರಂ ಫಿಲ್ ಮಾಡ್ಬೇಕಾ, ಬೇರೆ ದಾರಿ ಇಲ್ಲ ಅಂತ ಓಪನ್ ಆಗಿ ಅಳೆಲ್ಲ ತೋಳ್ಕೊಂಡಿದ್ದಾರೆ. ಹಾಗಾಗಿ ಇದು ಖಂಡಿತ BLOಗಳಿಗೆ ಒಂದು ದೊಡ್ಡ ಒಂದು ಭಾರ, ಇದು ಇವರಿಂದ ಸಾಧ್ಯವಿಲ್ಲದಂತ ಕೆಲಸ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದ ಎಲೆಕ್ಷನ್ ಕಮಿಷನ್ ನಮ್ಮ ರಿಕ್ವೆಸ್ಟ್, ಒಮ್ಮೆ ನೀವು ಸ್ವಲ್ಪ ಅವಲೋಕನ ಮಾಡಿ ಯಾಕೆ 20% ರೀಚ್ ಆಗಿದ್ದಾರೆ, ಏನು ಅವ್ರದ್ದು ಸಮಸ್ಯೆ, ಸರ್ಕಾರದೊಂದಿಗೆ ಡಿಸ್ಕಷನ್ ಮಾಡಿ. ನಿಮಗೆ ಡೆಲ್ಲಿಯಿಂದ ಆರ್ಡರ್ ಬಂತ ಹೇಳಿ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದಲ್ಲ, ನಮ್ಮ ಕರ್ನಾಟಕದ ಪ್ರಾಕ್ಟಿಕಾಲಿಟಿ ನೋಡಿ. 5.5 ಲಕ್ಷ ಕೋಟಿ ಮತದಾರರು ಇರೋದು ಕರ್ನಾಟಕದಲ್ಲಿ, ಒಂದು ಸಣ್ಣ ಸ್ಟೇಟ್ ಏನಲ್ಲ ನಮ್ದು. ಇದನ್ನ ಯಾವ ರೀತಿ ಮಾಡ್ಬೇಕಂತ ಕುಲಂಕುಷವಾಗಿ ಪರಿಶೀಲಿಸಿ. ಈಗಾಗಲೇ 31 ಡಿಸೆಂಬರ್ ಮ್ಯಾಪಿಂಗಿಗೆ ಲಾಸ್ಟ್ ಡೇಟ್ ಅಂತ ಇತ್ತು, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ಇನ್ನೂ 2-3 ತಿಂಗಳು ಮ್ಯಾಪಿಂಗ್ ಅಲ್ಲೇ ಹೋಗುತ್ತೆ. ಇನ್ನು SIR ಬಂದ್ರೆ 2 ತಿಂಗಳಲ್ಲಿ ಮುಗಿಸ್ತೀನಿ, 3 ತಿಂಗಳಲ್ಲಿ ಮುಗಿಸ್ತೀನಿ, ಇದೆಲ್ಲ ಪ್ರಾಕ್ಟಿಕಲ್ ವಿಚಾರ ಅಲ್ಲ. ಫೀಲ್ಡ್ ಬೇರೆನೇ ಇದೆ, ನಿಮ್ಮ ಆಫೀಸ್ ಬೇರೆನೇ ಇದೆ. ಇದ್ರ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮಾತುಕತೆ ಮಾಡಿ, ವಿವಿಧ ರಾಜಕೀಯ ಪಕ್ಷಗಳು, ವಿವಿಧ ಸಂಘ ಸಂಸ್ಥೆಗಳ ಇನ್ವಾಲ್ವ್ಮೆಂಟ್ ಆದ್ರೆ ಮಾತ್ರ ಇದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ.